ಗಿಡುಗ ಹೇಳಿದ 8 ವಿಷಯಗಳನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರು ಖಂಡಿತವಾಗಿಯೂ ಧನವಂತರಾಗ್ತಾರೆ. ಒಂದು ಕಾಡಿನಲ್ಲಿ ಒಂದು ಗಿಡುಗವು ತನ್ನ ಹೆಂಡತಿಯೊಂದಿಗೆ ದೊಡ್ಡ ಮರದ ಮೇಲೆ ವಾಸ ಮಾಡ್ತಿತ್ತು. ಒಂದು ದಿನ ಹೆಣ್ಣು ಗಿಡುಗ ತನ್ನ ಗಂಡನಿಗೆ ಹೇಳಿತು, ಎಂದು ಹೇಳಿರದ ಒಂದು ರಹಸ್ಯವನ್ನು ನನಗೆ ಹೇಳಿ, ಅದು ತುಂಬಾ ಆಸಕ್ತಿದಾಯಕವಾಗಿರಬೇಕು ಎನ್ನುತ್ತದೆ. ಆಗ ಗಂಡು ಗಿಡುಗ, ಸರಿ, ನಿನಗೆ ಒಬ್ಬ ಧನವಂತಳಾಗಿರುವ ತಂಗಿ ಮತ್ತು ಬಡವನಾಗಿರುವ ಅಣ್ಣನ ಕಥೆಯನ್ನು ಹೇಳ್ತೇನೆ. ಆದ್ರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು. ಯಾರು ಈ ಕಥೆಯನ್ನು ಪೂರ್ತಿಯಾಗಿ ಶ್ರದ್ಧೆಯಿಂದ ಕೇಳ್ತಾರೋ ಅವರು ಬಡತನದಿಂದ ಹೊರಗಡೆ ಬರ್ತಾರೆ ಎಂದು ಗಂಡು ಗಿಡುಗ ಹೇಳಿತು. ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಚಂದ್ರಪುರಿ ಎಂಬ ಹಳ್ಳಿಯಲ್ಲಿ ಒಬ್ಬ ರೈತ ವಾಸವಿರ್ತಾರೆ. ಆ ರೈತ ತುಂಬ ಹಣವಂತ, ಸಿರಿವಂತನೂ ಆಗಿದ್ದು ಆತನಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಆ ರೈತನಿಗೆ ಅವಳಿ ಮಕ್ಕಳು ಜನಿಸ್ತಾರೆ. ಒಂದು ಗಂಡು ಮಗು, ಮತ್ತೊಂದು ಹೆಣ್ಣು ಮಗು. ಅವರಿಗೆ ವಿಜಯ್ ಮತ್ತು ನೀಲಾ ಎಂಬ ಹೆಸರನ್ನು ಕೂಡ ಇಡ್ತಾರೆ. ತಂದೆ ತಾಯಿ ಅವರನ್ನು ತುಂಬ ಪ್ರೀತಿಯಿಂದ ಸಾಕ್ತಾರೆ. ಹೀಗೆ ಇಬ್ಬರು ಬೆಳೆದು ದೊಡ್ಡವರಾಗ್ತಾರೆ. ರೈತನ ಹೆಂಡತಿ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಉತ್ತಮ ವರನನ್ನು ನೋಡಿ ಮದುವೆ ಮಾಡಬೇಕು ಎಂದು ರೈತನಿಗೆ ಹೇಳ್ತಾಳೆ. ಇದಕ್ಕೆ ಒಪ್ಪಿದ ರೈತ ಒಬ್ಬ ಧನವಂತನಾಗಿರುವ ವ್ಯಾಪಾರಸ್ಥನ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆ ರೈತ ತನ್ನ ಮಗ ವಿಜಯ್ಗೂ ಮದುವೆ ಮಾಡಿ ನನ್ನ ಜವಾಬ್ದಾರಿಯನ್ನು ಕಳೆದುಕೊಳ್ಳಬೇಕು ಎಂದುಕೊಳ್ತಾನೆ. ಆದರೆ ಅಂದುಕೊಂಡ ರೀತಿಯೇ ಆದರೆ ಅದು ಜೀವನವೇ ಅಲ್ಲ ಅಲ್ವಾ. ಮಗನಿಗೆ ಮದುವೆ ಮಾಡಬೇಕು ಎಂದುಕೊಂಡಿದ್ದ ರೈತ ಒಂದು ದಿನ ತನ್ನ ಗಾಡಿಯಿಂದ ಕೆಳಗೆ ಬಿದ್ದು ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ತಂದೆಯ ಅನಾರೋಗ್ಯವನ್ನು ನೋಡಿ ಮಗ ತುಂಬ ದುಃಖ ಪಡ್ತಾನೆ. ನಗರದಲ್ಲಿರುವ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಬಳಿ ಚಿಕಿತ್ಸೆ ಕೊಡಿಸ್ತಾನೆ. ತುಂಬ ದುಬಾರಿಯಾದ ಔಷಧಿಗಳನ್ನು ತೆಗೆದುಕೊಡ್ತಾನೆ. ಇದರಿಂದ ತನ್ನ ಆಸ್ತಿಯೆಲ್ಲ ಕರಗಿ ಹೋಗುವುದಕ್ಕೆ ಶುರುವಾಗ್ತದೆ. ನಂತರ ಪೂರ್ತಿಯಾಗಿ ಬಡವನಾಗ್ತಾನೆ. ಒಂದು ದಿನ ರೈತ ತನ್ನ ಮಗನನ್ನು ಕರೆದು, ನೋಡಪ್ಪ, ಇನ್ನು ಮುಂದೆ ನೀನು ನನ್ನ ಬಗ್ಗೆ ಆಲೋಚನೆ ಮಾಡಿ ದುಃಖ ಪಡಬೇಡ. ನೆಮ್ಮದಿಯಾಗಿ ಮದುವೆ ಮಾಡಿಕೊಂಡು ನಿನ್ನ ಜೀವನವನ್ನು ನೀನು ಅನುಭವಿಸು ಎಂದು ಹೇಳ್ತಾರೆ. ತಂದೆಯ ಮಾತಿಗೆ ಎಂದು ಎದುರು ಮಾತನಾಡದ ವಿಜಯ್ ಅವರು ಬಯಸಿದಂತೆ ಮದುವೆ ಕೂಡ ಮಾಡಿಕೊಳ್ತಾನೆ. ಮದುವೆಯಾದ ಸ್ವಲ್ಪ ದಿನಗಳಲ್ಲೇ ವಿಜಯ್ನ ತಂದೆ ಮರಣ ಹೊಂತಾರೆ. ಅಂತ್ಯಕ್ರಿಯೆಯನ್ನು ವಿಜಯ್ ತುಂಬಾ ಸಾಂಪ್ರದಾಯಿಕವಾಗಿ ನೆರವೇರಿಸ್ತಾನೆ. ಆ ರೈತನಿಗೆ ಇರುವ ಹೊಲ, ಮನೆ, ಆಸ್ತಿ ಎಲ್ಲ ಅವನ ಚಿಕಿತ್ಸೆಗೆ ಖರ್ಚಾಗಿರುತ್ತದೆ. ಉಳಿದ ಅಲ್ಪ ಸ್ವಲ್ಪ ಆಸ್ತಿಯನ್ನು ಕೂಡ ವಿಜಯ್ ಅವರ ತಂದೆಯ ಅಂತ್ಯಕ್ರಿಯೆಗೆ ಖರ್ಚು ಮಾಡ್ತಾನೆ. ಈಗ ವಿಜಯ್ ಹತ್ತಿರ ಒಂದು ಕವಡೆ ಕಾಸು ಕೂಡ ಇರೋದಿಲ್ಲ. ವಿಜಯ್ ಪೂರ್ತಿಯಾಗಿ ಬಡವನಾಗ್ತಾನೆ. ನಂತರ ಹಳೆಯ ಗುಡಿಸಲಿಗೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ವಾಸ ಮಾಡಲು ಶುರು ಮಾಡ್ತಾನೆ. ಬೇರೊಬ್ಬರ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಅದೇ ಸಮಯದಲ್ಲಿ ನೀಲಾ ತನ್ನ ಅಣ್ಣನ ಬಗ್ಗೆ ಗೊತ್ತಿದ್ದರೂ ಕೂಡ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆತನು ಬಡವನಾಗಿರುವ ಕಾರಣ ಅವನು ಮನೆಗೆ ಬಂದರೆ 4 ಜನರ ಮುಂದೆ ಅವಮಾನವಾಗುತ್ತದೆ ಎಂದು ಆತನಿಂದ ತನ್ನ ಸಂಬಂಧವನ್ನೇ ಕೂಡ ದೂರ ಮಾಡಿಕೊಳ್ತಾಳೆ. ಆದರೆ ವಿಜಯ್ ಮಾತ್ರ ತನ್ನ ಬಡತನದಲ್ಲೇ ಜೀವಿಸ್ತಾ ಇರ್ತಾನೆ. ಹೀಗೆ ವರ್ಷಗಳು ಕಳೆದವು. ನೀಲಾಳ ಮಗ ಬೆಳೆದು ದೊಡ್ಡವನಾಗ್ತಾನೆ. ಅವನಿಗೆ ದೊಡ್ಡ ದೊಡ್ಡ ಸಂಬಂಧಗಳು ನೋಡ್ತಾಳೆ. ನೀಲಾಳ ಮಗನಿಗೆ ಮದುವೆ ಸಂಬಂಧ ನಿಶ್ಚಯವಾಗಿದೆ ಎಂದು ಗೊತ್ತಾದ ಮೇಲೆ ವಿಜಯ್ ತುಂಬಾ ಸಂತೋಷ ಪಡ್ತಾನೆ. ಅದೇ ವಿಷಯವನ್ನು ತನ್ನ ಹೆಂಡತಿಗೂ ಹೇಳ್ತಾನೆ. ವಿಜಯ್ನ ಹೆಂಡತಿಯು ತುಂಬಾ ಸಂತೋಷಪಟ್ಟು ಈ ಮನೆಯ ಮಗಳ ಮನೆಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿಕೊಳ್ತಾರೆ. ಆ ಸಮಯದಲ್ಲಿ ವಿಜಯ್ನ ಹೆಂಡತಿಗೆ, ನಿಮಗೆ ನಿಮ್ಮ ತಂಗಿ ಆಹ್ವಾನ ಕಳಿಸಿದ್ದಾಳ ಎಂದು ವಿಜಯ್ನನ್ನ ಕೇಳ್ತಾಳೆ. ಅವನು ಮೌನವಾಗಿಬಿಡ್ತಾನೆ. ನೀಲಾ ತನ್ನ ಅಣ್ಣನಿಗೆ ಯಾವುದೇ ರೀತಿಯ ಮದುವೆ ಕಾರ್ಡನ್ನು ಕೊಟ್ಟಿಲ್ಲ ಎಂದು ಗೊತ್ತಾದ ಮೇಲೆ ಆತನ ಹೆಂಡತಿ ತುಂಬಾ ದುಃಖ ಪಡ್ತಾಳೆ. ಆದರೆ ವಿಜಯ್ ಮಾತ್ರ ತನ್ನ ತಂಗಿ ಮಗನ ಮದುವೆಗೆ ನನ್ನನ್ನು ಕರಿಬೇಕಾ, ಯಾವುದೇ ರೀತಿಯ ಆಹ್ವಾನ ಇಲ್ಲದೆ ಇದ್ದರೂ ಪರವಾಗಿಲ್ಲ, ನಾನು ಅಲ್ಲಿಗೆ ಹೋಗಬೇಕು, ನಾನು ಅವನ ಸೋದರ ಮಾವ ಎಂದು ತನ್ನ ಹೆಂಡತಿಗೆ ಹೇಳ್ತಾನೆ. ಆದರೆ ಯಾವುದೇ ರೀತಿಯ ಆಹ್ವಾನವಿಲ್ಲದೆ ನೀಲಾಳ ಮನೆಗೆ ಹೋಗೋದು ವಿಜಯ್ನ ಹೆಂಡತಿಗೆ ಇಷ್ಟವಿರೋದಿಲ್ಲ. ವಿಜಯ್ ಕೂಡ ತನ್ನ ಹೆಂಡತಿಯನ್ನು ಒಪ್ಪಿಸುವುದಕ್ಕೆ ಪ್ರಯತ್ನ ಮಾಡಿದನು. ಆದರೆ ಆಕೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳದೆ ಇರುವುದರಿಂದ ವಿಜಯ್ ಒಬ್ಬನೇ ನೀಲಾಳ ಮನೆಗೆ ಹೋಗ್ತಾನೆ. ವಿಜಯ್ನ ಹರಿದ ಅಳಿಯ ಪಟ್ಟಿಯಲ್ಲಿ ಯಾವುದೇ ಆಡಂಬರವಿಲ್ಲದೆ ನೋಡಿದ ನೀಲಾಳಿಗೆ ತುಂಬಾ ಕೋಪ ಬರುತ್ತೆ. ಆತನಿಗೆ, ನೀನು ಇಲ್ಲಿಗೆ ಯಾಕೆ ಬಂದೆ, ಕರೆಯದೇ ಇದ್ರೂ ಬಂದಿದೀಯಾ, ನಿನಗೆ ಮಾನ ಮರ್ಯಾದೆ ಇಲ್ವಾ ಎಂಬ ಅನೇಕ ಮಾತುಗಳಿಂದ ನೀಲಾ ಬೈತಾಳೆ. ಆಕೆಯನ್ನು ಕಂಡು ತುಂಬಾ ಸಂತೋಷ ಪಟ್ಟಿದ್ದ ವಿಜಯ್ ಆಕೆಯ ಮಾತುಗಳನ್ನು ಕೇಳಿ ತುಂಬಾ ದುಃಖ ಪಡ್ತಾನೆ. ನನ್ನ ಅಳಿಯನ ಮದುವೆ ನೋಡೋಣ ಎಂದು ಬಂದೆನಮ್ಮ, ಆದರೆ ನಿನಗೆ ಕಷ್ಟ ಕೊಡಬೇಕು ಎಂದು ನಾನು ಅಂದುಕೊಂಡಿಲ್ಲ, ನನ್ನಿಂದ ತಪ್ಪಾಗಿ ಹೋಗಿದೆ, ನನ್ನನ್ನು ಕ್ಷಮಿಸು ತಾಯಿ ಎಂದು ವಿಜಯ್ ಕಣ್ಣೀರನ್ನು ಹಾಕ್ತಾನೆ. ಅವನ ಮಾತುಗಳಿಂದ ನೀಲಾ ಸ್ವಲ್ಪ ಶಾಂತಗೊಳ್ತಾಳೆ. ಸರಿ, ಶುಭ ಕಾರ್ಯ
ನಡೆಯುವ ಸ್ಥಳದಲ್ಲಿ ನಿನ್ನ ಪರದೇಸಿ ಕಣ್ಣೀರ್ನ ಹಾಕಬೇಡ, ಹೋಗಿ ಸ್ಟೋರ್ ರೂಮ್ನಲ್ಲಿ ಕುಳಿತುಕೋ. ಅಲ್ಲಿಗೇನೆ ಹಿಂದಿನ ಬಾಗಿಲಿಂದ ಊಟ ಕಳಿಸ್ಕೊಡ್ತೇನೆ, ಅದನ್ನು ತಿಂದು ಹಾಗೆ ಹಿಂದಿನ ಬಾಗಿಲಿಂದನೇ ಹೊರಟೋಗು ಎಂದು ಅಸಹ್ಯದಿಂದ ಹೇಳ್ತಾಳೆ. ಆಯಿತು, ನೀನು ಹೇಳಿದ ಹಾಗೆ ಕೇಳ್ತೇನೆ. ನಾನು ತಂದಿರುವ ಬಟ್ಟೆಯನ್ನು ನೀವು ಭಾವನವರು ಹಾಕಿಕೊಳ್ಬೇಕು, ನಾನು ಪ್ರೀತಿಯಿಂದ ತಂದಿದ್ದೇನೆ ಎನ್ನುತ್ತಾನೆ. ನಂತರ ವಿಜಯ್ನನ್ನು ಸ್ಟೋರ್ ರೂಮ್ನಲ್ಲಿ ಕೂರಿಸ್ತಾಳೆ. ದಿನವಾದ್ರೂ ಒಳ್ಳೆ ಊಟವನ್ನು ಮನ್ಸಾರೆ ತಿನ್ನೋಣ ಎಂದು ವಿಜಯ್ ಆಸೆ ಪಡ್ತಾನೆ. ಆದ್ರೆ ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ದ ನೀಲಾ ವಿಜಯ್ ಬಗ್ಗೆ ಮರ್ತೇ ಹೋಗ್ತಾಳೆ. ಸಮಯ ಕಳೆದ ಹಾಗೆ ವಿಜಯ್ಗೆ ಹಸಿವು ಜಾಸ್ತಿ ಆಗುತ್ತೆ. ಅದರ ಜೊತೆ ಕುಡಿಯುವುದಕ್ಕೆ ನೀರು ಕೂಡ ಇಲ್ಲದೆ ಹೋಗಿದ್ರಿಂದ ವಿಪರೀತ ದಾಹ ಕೂಡ ಆಗುತ್ತದೆ. ಮತ್ತೊಂದು ಕಡೆ ಆತನ ತಂಗಿ ಆ ಕಡೆ ಬರುತ್ತಿಲ್ಲ. ಆ ಕೋಣೆಯಲ್ಲಿ 3 ದಿನಗಳ ಕಾಲ ಕಳೆಯುತ್ತಾನೆ. ಆಗ ಆತನಿಗೆ ತನ್ನ ಹೆಂಡತಿ ಮಕ್ಕಳು ನೆನಪಾಗ್ತಾರೆ. ಒಂದು ವೇಳೆ ನಾನು ಇದೇ ಕೋಣೆಯಲ್ಲೇ ಹಸಿವು ಬಾಯಾರಿಕೆಯಿಂದ ಸತ್ತು ಹೋದ್ರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು ಎಂದು ವಿಜಯ್ ಬಹಳ ಭಯ ಪಡ್ತಾನೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಯಾರೋ ಬರ್ತಿರುವ ಹಾಗೆ ಬಳೆಗಳ ಶಬ್ದ ಕೇಳಿಸುತ್ತದೆ. ವಿಜಯ್ ಬಾಗಿಲು ಬಡಿತಾನೆ. ಆಗ ನೀಲಾ ಆ ಶಬ್ದವನ್ನು ಕೇಳಿ ಬಾಗಿಲು ತೆರೆದು ನೋಡಿದಾಗ ಒಂದು ಬಾರಿ ಆಕೆನೇ ಶಾಕ್ ಆಗ್ತಾಳೆ. ಆಗ ಏನು ಗೊತ್ತಿಲ್ಲದವಳ ಹಾಗೆ ನಿಮ್ಮನ್ನು ಈ ಕೋಣೆಯಲ್ಲಿ ಯಾರು ಬಂಧಿಸಿದ್ರು ಎಂದು ಕೇಳ್ತಾಳೆ. ಆಗ ವಿಜಯ್ ಸ್ವಲ್ಪ ಸಮಯ ಮೌನವಾಗಿರ್ತಾನೆ. ಆಕೆ ಮತ್ತೆ ಮತ್ತೆ ಕೇಳಿದ್ರಿಂದ ನಾನು ಈ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿರುವಾಗ ಯಾರೋ ಹೊರಗಡೆಯಿಂದ ಗೊತ್ತಿಲ್ಲದ ಹಾಗೆ ಬಾಗಿಲನ್ನು ಹಾಕಿಕೊಂಡಿದ್ದಾರೆ. ಅನಂತರ ಆತನು ಹಿಂದಿನ ಬಾಗಿಲಿಂದ ಮನೆಗೆ ಹೊರಡ್ತಾನೆ. 3 ದಿನಗಳಿಂದ ಹಸಿವಿನಿಂದ ಇದ್ದಿದ್ದರಿಂದ ಆತನಿಗೆ ಕಣ್ಣು ತಿರುಗುತ್ತಿರ್ತವೆ. ಆಗ ದಾರಿಯಲ್ಲಿ ಜ್ಞಾನ ತಪ್ಪಿ ಬೀಳ್ತಾನೆ. ಆಗ ವಯಸ್ಸಾದ ಮಹಿಳೆ ಅವನ ಬಳಿಗೆ ಬರ್ತಾಳೆ. ಆ ವಯಸ್ಸಾದ ಮಹಿಳೆ ತನ್ನ ಕೈಯಲ್ಲಿದ್ದ ನೀರನ್ನು ವಿಜಯ್ನ ಮುಖಕ್ಕೆ ಹಾಕ್ತಾಳೆ. ನಂತರ ಯಾರಪ್ಪ ನೀನು, ಹೀಗೆ ಇಲ್ಲಿ ಯಾಕೆ ಬಿದ್ದಿದೀಯಾ ಅಂತ ವಿಚಾರಿಸ್ತಾಳೆ. ನಂತರ ವಿಜಯ್ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತಾನೆ. ಅನಂತರ ವಯಸ್ಸಾದ ಮಹಿಳೆ ಆತನನ್ನು ತನ್ನ ಮನೆಗೆ ಕರೆದೊಯ್ತಾಳೆ. ಇನ್ನು ಈ ವಯಸ್ಸಾದ ಮಹಿಳೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆಗಿದ್ದಳು. ವಿಜಯ್ನ ಹೆಂಡತಿ ರಾಧಾ ಪ್ರತಿದಿನ ಆ ತಾಯಿಯನ್ನು ಪೂಜೆ ಮಾಡ್ತಿರ್ತಾಳೆ. ಆದ್ರಿಂದ ವಿಜಯ್ನನ್ನು ಕಾಪಾಡಲು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬಂದಿದ್ದಾರೆ. ಹೀಗೆ ವಿಜಯ್ನನ್ನು ತನ್ನ ಮನೆಗೆ ಕರೆದೊಯ್ದ ಲಕ್ಷ್ಮೀದೇವಿಗೆ ಅವನ ವಿಷಯ ತಿಳಿದು ತುಂಬಾ ದುಃಖದಲ್ಲಿರ್ತಾರೆ. ಅನಂತರ ವಿಜಯ್ಗೆ ಆ ವಯಸ್ಸಾದ ಮಹಿಳೆ ಒಂದು ಮಾತನ್ನ ಹೇಳ್ತಾರೆ. ಇಲ್ಲಿಂದ ಉತ್ತರ ದಿಕ್ಕಿಗೆ ಒಂದು ತೋಟವಿದೆ. ಆ ಹೊಲದಲ್ಲಿ ತುಂಬಾ ರುಚಿಕರವಾದ ಕಾಯಿಗಳು ಹಣ್ಣುಗಳು ಇದ್ದಾವೆ. ಅವುಗಳನ್ನ ತೆಗೆದುಕೊಂಡು ನೀನು ನಿನ್ನ ಮನೆಗೆ ಹೋಗು. ನೀನು ನಿನ್ನ ತಂಗಿ ಮನೆಯಿಂದ ಏನ್ ತೆಗೆದುಕೊಂಡು ಬಂದೆ ಎಂದು ನಿನ್ನ ಹೆಂಡತಿ ಕೇಳಿದರೆ ಆ ಹಣ್ಣುಗಳನ್ನು ಕೊಡು ಎಂದು ಲಕ್ಷ್ಮೀದೇವಿ ಹೇಳ್ತಾರೆ. ಅವರು ಹೇಳಿದಂತೆ ವಿಜಯ್ ಆ ತೋಟಕ್ಕೆ ಹೋಗ್ತಾನೆ. ಅಲ್ಲಿ ಎಷ್ಟೋ ತರಹದ ಹಣ್ಣುಗಳು ಇರ್ತವೆ. ಅವುಗಳನ್ನು ಕಿತ್ಕೊಂಡು ಹೊಟ್ಟೆ ತುಂಬಾ ತಿಂದ ವಿಜಯ್ ಇನ್ನೂ ಸ್ವಲ್ಪ ಚೀಲದಲ್ಲಿ ಹಾಕೊಂಡು ಮನೆಗೆ ಹೋಗ್ತಾನೆ. ಹೋಗುವಾಗ ವಯಸ್ಸಾದ ಮಹಿಳೆಗೆ ನಮಸ್ಕರಿಸಿ ಹೊರಡ್ತಾನೆ. ಅವನು ಹೋಗುವಾಗ ವಯಸ್ಸಾದ ಮಹಿಳೆ ರೂಪದಲ್ಲಿ ಇದ್ದ ಲಕ್ಷ್ಮೀದೇವಿ ಆತನಿಗೆ 8 ವಿಷಯಗಳನ್ನು ಹೇಳ್ತಾರೆ. ಆ 8 ವಿಷಯಗಳನ್ನು ಕೇಳಿದ ವಿಜಯ್ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ವಿಜಯ್ ತನ್ನ ಹೆಂಡತಿಗೆ ಅಲ್ಲಿಂದ ತಂದ ಚೀಲವನ್ನ ಕೊಡ್ತಾನೆ. ರಾಧಾ ಆ ಚೀಲದಲ್ಲಿ ಇದ್ದ ಹಣ್ಣುಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಏಕೆಂದ್ರೆ ಆ ಚೀಲದಲ್ಲಿ ಹಣ್ಣಿನ ಬದಲು ತುಂಬಾ ಚಿನ್ನದ ನಾಣ್ಯಗಳು ಇರ್ತವೆ, ಮತ್ತೊಂದಷ್ಟು ವಜ್ರಗಳು ರತ್ನಗಳು ಕೂಡ ಇರ್ತವೆ. ಇವುಗಳನ್ನು ನೋಡಿ ರಾಧಾ ತುಂಬಾ ಸಂತೋಷ ಪಟ್ಟು ವಿಜಯ್ನನ್ನ ತಬ್ಬಿಕೊಳ್ತಾಳೆ. ವಿಜಯ್ ಕೂಡ ಚೀಲದಲ್ಲಿ ಇದ್ದ ಬಂಗಾರದ ನಾಣ್ಯಗಳು ಮತ್ತು ವೈಡೂರ್ಯಗಳನ್ನು ನೋಡಿ ಆಶ್ಚರ್ಯಗೊಳ್ತಾನೆ. ಆ ವಯಸ್ಸಾದ ಮಹಿಳೆ ಸಾಧಾರಣ ಮಹಿಳೆ ಅಲ್ಲ ಎಂದು ವಿಜಯ್ಗೆ ಅರ್ಥವಾಗುತ್ತದೆ. ಆ ತಾಯಿ ನಮಗೆ ತುಂಬಾ ಸಹಾಯ ಮಾಡಿದ್ರು ಎಂದು ಆತನು ಕೂಡ ಅರ್ಥ ಮಾಡ್ಕೊಳ್ತಾನೆ. ಈ ವಿಷಯವನ್ನು ತನ್ನ ಹೆಂಡತಿಗೆ ಹೇಳಲಿಲ್ಲವಾದ್ರೂ ಆ ವಯಸ್ಸಾದ ಮಹಿಳೆ ರೂಪದಲ್ಲಿ ಬಂದಿದ್ದ ಲಕ್ಷ್ಮೀದೇವಿಗೆ ಧನ್ಯವಾದಗಳನ್ನು ಹೇಳ್ತಾನೆ. ಈ ರೀತಿಯಾಗಿ ವಿಜಯ್ ಮತ್ತೆ ಧನವಂತನಾಗ್ತಾನೆ. ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅನೇಕ ವಿಶಾಲವಾದ ಮನೆಗಳನ್ನು ಕಟ್ಟಿಸ್ತಾನೆ. ಊರಿನಲ್ಲಿದ್ದ ಜನರು ಕೂಡ ವಿಜಯ್ ಬಗ್ಗೆ, ವಿಜಯ್ನ ಸಿರಿ ಸಂಪತ್ತಿನ ಬಗ್ಗೆ ಶ್ರೇಷ್ಠವಾಗಿ ಮಾತನಾಡಲು ಶುರು ಮಾಡ್ಕೊಳ್ತಾರೆ. ಒಂದು ದಿನ ರಾಧಾ ವಿಜಯ್ನ ಬಳಿ ಬಂದು ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಕರ್ಕೊಂಡು ಬರ್ತಾರೆ. ಇದೇ ನಮ್ಮ ಸಂಪ್ರದಾಯ. ಇಷ್ಟು ವರ್ಷಗಳ ಕಾಲ ನಾವು ಬಡತನದಿಂದ ಇದ್ದಿದ್ರಿಂದ ನೀಲಾಳನ್ನು ನಾವು ಎಂದಿಗೂ ಕೂಡ ಮನೆಗೆ ಕರ್ತ್ಕೊಂಡು ಬಂದಿಲ್ಲ. ಈ ವರ್ಷ ನಾವು ನೀಲಾಳನ್ನು ಮನೆಗೆ ಕರ್ತ್ಕೊಂಡು ಬರೋಣ ಎಂದು ಹೇಳ್ತಾಳೆ. ಅದಕ್ಕೆ ವಿಜಯ್ ಕೂಡ ಒಪ್ಕೊಳ್ತಾನೆ. ವಿಜಯ್ ನೀಲಾಳ ಮನೆಗೆ ಬರ್ತಾನೆ. ಆತನನ್ನು ನೋಡಿದ ತಕ್ಷಣ ನೀಲಾ ತುಂಬಾ ಆಶ್ಚರ್ಯಗೊಳ್ತಾಳೆ. ಸ್ವಲ್ಪ ದಿನದಲ್ಲೇ ವಿಜಯ್ ಇಷ್ಟೊಂದು ಹಣವನ್ನು ಹೇಗೆ ಮಾಡಿದೆ ಎಂದು ಆಕೆಗೆ ಅರ್ಥವಾಗುತ್ತಿರುವುದಿಲ್ಲ. ಆದರೆ ವಿಜಯ್ನನ್ನು ತುಂಬಾ ಪ್ರೀತಿಯಿಂದ ಮನೆಗೆ ಆಹ್ವಾನ ಮಾಡಿಕೊಂಡು ಆತನಿಗೆ ತುಂಬಾ ಸತ್ಕಾರಗಳನ್ನು ಮಾಡ್ತಾಳೆ.
ಹೇಳ್ತಾಳೆ. ಕೆಲವು ವರ್ಷಗಳ ಕಾಲ ಆತನ ವಿರುದ್ಧ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತಾಳೆ. ಹಿಂದೆ ನಡೆದ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ವಿಜಯ್ ತುಂಬ ಪ್ರೀತಿಯಿಂದಲೇ ತನ್ನ ತಂಗಿಯನ್ನ ತವರು ಮನೆಗೆ ಕರೀತಾನೆ. ಆಗ ನೀಲಾ ಕೂಡ ತುಂಬ ಪ್ರೀತಿಯಿಂದಲೇ ತನ್ನ ಅಣ್ಣನ ಮನೆಗೆ ಹೋಗ್ತಾಳೆ. ದೊಡ್ಡ ರಾಜಭವನದ ಹಾಗೆ ಕಾಣಿಸುತ್ತಿರುವ ಅಣ್ಣನ ಮನೆಯನ್ನು ನೋಡಿ ತುಂಬ ಆಶ್ಚರ್ಯದಿಂದ ಇರ್ತಾಳೆ. ನೀಲಾಳ ಕಾರಣದಿಂದಲೇ ನಮಗೆ ಇಷ್ಟೊಂದು ಆಸ್ತಿ ಬಂದಿದೆ ಎಂದು ತಿಳಿದಿದ್ದ ರಾಧಾ ನೀಲಾಳನ್ನು ಹೂವಿನ ಹಾಗೆ ನೋಡಿಕೊಳ್ತಾಳೆ. ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಬರುವುದರ ಒಳಗೆ ನೀಲಾ ತನ್ನ ಅತ್ತೆ ಮನೆಗೆ ಹೊರಡ್ತಾಳೆ. ಆಗ ಆಕೆ ಹೊರಡುವ ಸಮಯದಲ್ಲಿ ರಾಧಾ ತನ್ನ ಗಂಡನ ಬಳಿಗೆ ಬಂದು, ನಮ್ಮ ನೀಲಾ ಅತ್ತೆ ಮನೆಗೆ ಹೋಗ್ತಿದ್ದಾಳೆ, ಅವಳನ್ನು ಬರಿಗೈನಲ್ಲಿ ಮನೆಗೆ ಕಳುಹಿಸುವುದು ಒಳ್ಳೆಯದಲ್ಲ, ಅವಳಿಗೆ ಏನಾದರೂ ಶ್ರೇಷ್ಠವಾದ ಬಹುಮಾನವನ್ನು ನೀಡಿ ಎಂದು ತನ್ನ ಗಂಡನ ಬಳಿ ಹೇಳ್ತಾಳೆ. ಅದಕ್ಕೆ ವಿಜಯ್ ಕೂಡ ಒಪ್ಕೊಳ್ತಾನೆ. ವಿಜಯ್ ಮಾರ್ಕೆಟ್ಗೆ ಹೋಗಿ ಗೊಂಬೆ ಮಾಡುವವನ ಬಳಿ ಹೋಗಿ ತನ್ನ ತಂಗಿಗೋಸ್ಕರ ಮಾತನಾಡುವ ಗೊಂಬೆಯನ್ನು ರೆಡಿ ಮಾಡಿ ಎಂದು ಕೇಳ್ಕೊಳ್ತಾನೆ. ಆ ರೀತಿಯ ಗೊಂಬೆಯನ್ನು ತಯಾರು ಮಾಡುವುದು ತುಂಬಾ ಕಷ್ಟ, ಆದರೂ ಕೂಡ ಪ್ರಯತ್ನ ಮಾಡ್ತೇನೆ ಎಂದು ಗೊಂಬೆ ಮಾಡುವವನು ಹೇಳ್ತಾನೆ. ಈ ಮಾತನಾಡುವ ಗೊಂಬೆ ನೀಲಾಳಿಗೆ 8 ವಿಷಯಗಳನ್ನು ನೆನಪು ಮಾಡ್ತಿರ್ಬೇಕು ಎಂದು ಹೇಳ್ತಾನೆ. ಒಟ್ಟಿನಲ್ಲಿ ತನಗೆ ಯಾವ ರೀತಿಯ ಗೊಂಬೆ ಬೇಕೆಂದು ತಯಾರು ಮಾಡುವವನಿಗೆ ಹೇಳ್ತಾನೆ. ತನ್ನ ತಂಗಿ ಆ ಗೊಂಬೆಯನ್ನು ನೋಡಿದಾಗಲೆಲ್ಲ ಆ ಗೊಂಬೆ ಪದೇ ಪದೇ ಆ 8 ವಿಷಯಗಳನ್ನು ನೆನಪು ಮಾಡಬೇಕು. ಅದರಲ್ಲಿ ಮೊದಲನೆಯದು ಅಜ್ಞಾನವೇ ಬಡತನಕ್ಕೆ ಮೂಲ, ಎರಡನೆಯದು ಕಾಲವನ್ನು ನಂಬಿಕೊಂಡು ಬಡವನು ಬದುಕ್ತಿರ್ತಾನೆ, ಮೂರನೆಯದು ಸೋಮಾರಿಯು ಬದಲಾಯಿಸದೆ ಪದೇ ಪದೇ ಒಂದೇ ಕೆಲಸವನ್ನೇ ಮಾಡ್ತಿರ್ತಾನೆ, ನಾಲ್ಕನೆಯದು ಬಡತನವನ್ನು ಮೀರಿಸುವ ಶಾಪ ಇನ್ನೊಂದಿಲ್ಲ, ಐದನೆಯದು ಅದೃಷ್ಟವನ್ನು ನಂಬುವ ಮನುಷ್ಯನು ಯಾವಾಗಲೂ ಬಡತನದಲ್ಲೇ ಇರ್ತಾನೆ, ಆರನೆಯದು ಬಡತನವನ್ನು ಜಯಿಸಬೇಕೆಂದರೆ ಜ್ಞಾನವೇ ನಿಜವಾದ ಆಯುಧ, ಏಳನೆಯದು ದುಡ್ಡಿದೆ ಎಂಬ ದುರಹಂಕಾರ ಬಡತನಕ್ಕೆ ದಾರಿ ತೋರಿಸುತ್ತದೆ, ಇನ್ನು ಕೊನೆಯದಾಗಿ ಎಂಟನೆಯದು ಮಾನವ ಸಂಬಂಧಗಳು ಎಲ್ಲ ಆರ್ಥಿಕ ಸಂಬಂಧಗಳು. ಈ 8 ಮಾತುಗಳು ನನ್ನ ತಂಗಿಗೆ ಪದೇ ಪದೇ ಕೇಳಿಸುವಂತೆ ಗೊಂಬೆಯನ್ನು ತಯಾರು ಮಾಡಿ ಎಂದು ಆ ಗೊಂಬೆ ತಯಾರು ಮಾಡುವ ಕಾರ್ಮಿಕನಿಗೆ ಹೇಳುತ್ತಾನೆ. ಈ ಮಾತುಗಳನ್ನು ಪದೇ ಪದೇ ಕೇಳಿಸಿಕೊಳ್ಳುವುದರಿಂದ ನನ್ನ ತಂಗಿ ಬದಲಾಗ್ತಾಳೆ ಎಂದುಕೊಂಡಿರ್ತಾನೆ. ಈ ರೀತಿಯಾಗಿ ವಿಜಯ್ ಬಂಗಾರದಿಂದ ಮಾಡಿದ ಗೊಂಬೆಯನ್ನು ತಯಾರು ಮಾಡಿಸಿ ಅದನ್ನು ನೀಲಾ ಅತ್ತೆ ಮನೆಗೆ ಹೋಗುವಾಗ ಕಾಣಿಕೆಯಾಗಿ ಕೊಡ್ತಾನೆ. ಆ ಬಂಗಾರದ ಗೊಂಬೆಯನ್ನು ನೋಡಿ ನೀಲಾ ತುಂಬಾ ಸಂತೋಷ ಪಡ್ತಾಳೆ. ಗೊಂಬೆಯನ್ನು ತೆಗೆದುಕೊಂಡು ಆಕೆ ತನ್ನ ಅತ್ತೆ ಮನೆಗೆ ಬರ್ತಾಳೆ. ಆಕೆ ತನ್ನ ಅತ್ತೆ ಮನೆಗೆ ಬಂದ ತಕ್ಷಣ ತವರು ಮನೆಯಿಂದ ಏನ್ ತೆಗೆದುಕೊಂಡು ಬಂದೆ ಎಂದು ಎಲ್ಲರೂ ಕುತೂಹಲದಿಂದ ಅವಳ ಬಳಿಗೆ ಬರ್ತಾರೆ. ಅತ್ತೆಯ ಮನೆಯವರ ಮುಂದೆ ತನ್ನ ಅಣ್ಣ ಕೊಡಿಸಿರುವ ಮಾತನಾಡುವ ಬಂಗಾರದ ಗೊಂಬೆಯನ್ನು ತುಂಬಾ ಸಂತೋಷದಿಂದ ಗರ್ವದಿಂದ ಎಲ್ಲರ ಮುಂದೆ ಇಡ್ತಾಳೆ. ಅನಂತರ ಆ ಗೊಂಬೆ ಇದಕ್ಕೂ ಮೊದಲು ವಿಜಯ್ ಹೇಳಿರುವ ಆ 8 ಮಾತುಗಳನ್ನು ಹೇಳುವುದಕ್ಕೆ ಶುರು ಮಾಡ್ತದೆ. ಮಾನವನ ಸಂಬಂಧಗಳೆಲ್ಲ ಆರ್ಥಿಕ ಸಂಬಂಧಗಳು ಎಂದು ಆ ಗೊಂಬೆ ಹೇಳುವುದನ್ನು ಕೇಳಿ ನೀಲಾ ನಾಚಿಕೆ ಪಡ್ಕೊಳ್ತಾಳೆ. ಆಗ ಆಕೆಗೆ ಅರ್ಥವಾಗುತ್ತೆ ನಾನು ನನ್ನ ಅಣ್ಣನಿಗೆ ಅವಮಾನ ಮಾಡಿದೆ ಎಂದು. ಆಗ ಆಕೆ ತುಂಬಾ ದುಃಖ ಪಡ್ತಾಳೆ. ತನ್ನ ಅಣ್ಣನನ್ನು ನೆನಪು ಮಾಡಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಕೆ ಇದ್ದಕ್ಕಿದ್ದ ಹಾಗೆ ಅಳೋದನ್ನು ನೋಡಿ ಆಕೆಯ ಅತ್ತೆ ಮನೆಯವರು ಏನಾಯಿತು ಎಂದು ಗಾಬರಿಯಿಂದ ಕೇಳ್ತಾರೆ. ದುಡ್ಡಿದೆ ಎಂಬ ಅಹಂಕಾರದಿಂದ ತನ್ನ ಅಣ್ಣನಿಗೆ ಮಾಡಿದ ಅವಮಾನವನ್ನು ನೀಲಾ ಅವರಿಗೆ ಹೇಳ್ತಾಳೆ. ಆತನಿಗೆ ಕನಿಷ್ಠ ಪಕ್ಷ 1 ಲೋಟ ನೀರನ್ನು ಕೊಡಲಿಲ್ಲ, ಆದರೆ ಆತ ಮಾತ್ರ ನನಗೆ ಬಂಗಾರದ ಗೊಂಬೆಯನ್ನೇ ಕೊಟ್ಟ ಎಂದು ಎಲ್ಲರ ಬಳಿ ಹೇಳ್ಕೊಳ್ತಾ ದುಃಖ ಪಡ್ತಾಳೆ. ಪಶ್ಚಾತ್ತಾಪಕ್ಕೆ ಮೀರಿದ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ ಎಂದು ನೀಲಾಳ ಅತ್ತೆ ಮನೆಯವರು ಆಕೆಗೆ ಬುದ್ಧಿ ಹೇಳಿ ಸಮಾಧಾನ ಪಡಿಸ್ತಾರೆ. ಇನ್ಮುಂದೆ ದುಡ್ಡಿದೆ ಎಂಬ ಅಹಂಕಾರವನ್ನು ತೋರಿಸಬೇಡ ಎಂದು, ಅಂತ ಅಹಂಕಾರದಿಂದ ಲಕ್ಷ್ಮೀದೇವಿ ದೂರವಾಗ್ತಾಳೆ ಎಂದು ಆಕೆಯ ಅತ್ತೆ ಗಟ್ಟಿಯಾಗಿ ಹೇಳ್ತಾಳೆ. ಯಾರು ರಾತ್ರಿಯ ಸಮಯದಲ್ಲಿ ಎಂಜಲು ಪಾತ್ರೆಗಳನ್ನು ತೊಳೆಯದೇ ಇರ್ತಾರೋ, ಯಾರು ಆಹಾರ ಪದಾರ್ಥವನ್ನು ಮತ್ತು ನೀರನ್ನು ವ್ಯರ್ಥ ಮಾಡ್ತಾರೋ ಅಂಥವರ ಮನೆಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವ ಇರುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಸೂರ್ಯಾಸ್ತದ ನಂತರ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಸವನ್ನು ಗುಡಿಸ್ತಾರೋ ಅಂತಹವರ ಮನೆಯಲ್ಲಿ ಕೂಡ ಹಣ ನಿಲ್ಲೋದಿಲ್ಲ. ವ್ಯರ್ಥವಾಗಿ ಖರ್ಚು ಮಾಡುತ್ತಾ ದುಡ್ಡಿಗೆ ಬೆಲೆ ಇಲ್ಲದ ಮನೆಯಲ್ಲಿ ಕೂಡ ಲಕ್ಷ್ಮೀದೇವಿ ನೆಲೆಸೋದಿಲ್ಲ. ದುಡ್ಡು ಬಂದ ತಕ್ಷಣ ಯಾರು ಬೇರೆಯವರನ್ನು ಅವಮಾನ ಮಾಡ್ತಾರೋ ಅಂತಹವರ ಬಳಿಯಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ದುಡ್ಡು ನಿಲ್ಲೋದಿಲ್ಲ. ಇನ್ನು ಯಾವ ವ್ಯಕ್ತಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದಿಲ್ಲವೋ ಅಂತಹವರ ಮನೆಯಲ್ಲೂ ಕೂಡ ದುಡ್ಡು ನಿಲ್ಲುವುದಿಲ್ಲ. ಹಿರಿಯರಿಗೆ ಗೌರವ ಕೊಡದ ಮನೆಯಲ್ಲಿ ಕೂಡ ದುಡ್ಡು ನಿಲ್ಲುವುದಿಲ್ಲ.
ಅತಿಥಿಗಳನ್ನು ಗೌರವಿಸದ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಎಂದು ಲಕ್ಷ್ಮೀದೇವಿಯ ಬಗ್ಗೆ ನೀಲಾಳ ಅತ್ತೆ ನೀಲಾಳಿಗೆ ಗಟ್ಟಿಯಾಗಿ ಹೇಳ್ತಾರೆ. ಈ ಕಥೆಯನ್ನು ಗಿಡುಗ ತನ್ನ ಹೆಂಡತಿಗೆ ಹೇಳ್ತದೆ. ಸ್ನೇಹಿತರೆ, ಗಿಡುಗ ಹೇಳಿದ ಈ ಕತೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.